ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್. ಈ ವರ್ಷ ಮಳೆಗಾಲ ಹುಟ್ಟಿದೆ. ಆ ಕಾರಣದಿಂದ ನಮ್ಮ ಅಡಿಕೆ ತೋಟ ಮತ್ತು ತೆಂಗಿನ ತೋಟದಲ್ಲಿ ಕೆಲವು ಕೆಲಸಗಳು ಮಾಡಿಸ್ತಾ ಇದ್ದೀನಿ. ಅವೇನೇನು ಕೆಲಸಗಳು ಅಂತ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇನೆ. ನಮ್ಮ ತೋಟದಲ್ಲಿರುವ ಡ್ರಿಪ್ಪಳ್ಳಿನೆಲ್ಲ ಸುತ್ತಿ ಅಡಿಕೆ ಮರ ಮತ್ತು ತೆಂಗಿನ ಮರಕ್ಕೆ ಕ್ಲೀನಾಗಿ ಕಟ್ಸಿದ್ದೀನಿ ಸ್ನೇಹಿತರೆ. ಯಾಕೆ ಕಟ್ಸಿದ್ದೀನಿ ಎಂದರೆ ಮುಂದೆ ಉಳುಮೆ ಮಾಡಿಸೋ ಅವಕಾಶ ಬಂದಾಗ ಏನಾಗುತ್ತಂದರೆ ಉಳುಮೆ ಮಾಡಿಸ್ಬೇಕಾದ್ರೆ ಟ್ಯಾಕ್ಟ್ರಿಗೆಲ್ಲ ಸಿಗುತ್ತದೆ. ಆ ಕಾರಣದಿಂದ ಈ ರೀತಿ ಡ್ರಿಪ್ಪಿಂಗ್ ಬಳ್ಳಿನೆಲ್ಲ ತೆಂಗಿನ ಬುಡಕ್ಕೆ ಅಡಿಕೆ ಬುಡಕ್ಕೆ ಕಟ್ಟೋದು. ಅದಾದ ನಂತರ ಸ್ನೇಹಿತರೆ ಏನು ಮಾಡಿಸಿದ್ದೀನಿ ಎಂದರೆ ತೋಟದಲ್ಲಿ ತೆಂಗಿನ ಗರಿಗಳು ಅಡಿಕೆ ಗರಿಗಳೆಲ್ಲ ಬೀಳ್ತವೆ ಸ್ನೇಹಿತರೆ. ವರ್ಷಕ್ಕೆ ಎಷ್ಟು ಬೀಳ್ತವೆ ಎಲ್ಲವನ್ನು ಕ್ಲೀನಾಗಿ ಒಂದರ ಪಕ್ಕ ಒಂದರಂತೆ ಕ್ಲೀನಾಗಿ ಎಲ್ಲ ಆಡಿಸಿದ್ದೀನಿ ನೋಡಿರಿ. ಆಡಿಸಿದ ನಂತರ ಒಂದು ಸ್ವಲ್ಪ ಬಾಳೆ ಇತ್ತು ಸ್ನೇಹಿತರೆ, ಅದನ್ನು ಕ್ಲೀನಾಗಿ ತೆಗ್ದೆ. ಈ ವರ್ಷ ಏನೇನು ಬಿಟ್ಟಿಲ್ಲ ಸ್ನೇಹಿತರೆ. ಆ ಕಾರಣದಿಂದ ಅದನ್ನು 2-3 ಪೀಸ್ ಮಾಡಿಸಿ ಎಲ್ಲವನ್ನು ಕ್ಲೀನಾಗಿ ತೋಟದಾಗೆ ಎಲ್ಲೆಲ್ಲಿ ಖಾಲಿ ಜಮೀನು ಇರುತ್ತದೆ, ಎಲ್ಲೆಲ್ಲಿ ಏನು ಕಸ ಕಡ್ಡಿ ಇಲ್ದಂಗೆ ಗ್ಯಾಪ್ ಇರುತ್ತೆ ಅಲ್ಲೆಲ್ಲ ಕ್ಲೀನಾಗಿ ಆಡಿಸಿದ್ದೀನಿ ಸ್ನೇಹಿತರೆ. ನಂತರ ಟ್ಯಾಕ್ಟ್ರಿಯಿಂದ 2 ಮಕ್ಕ ಉಳುಮೆ ಮಾಡಿಸಿದ್ದೀನಿ. ಉದ್ದದ ಉಳುಮೆ ಮಾಡಿಸಿದ್ದೀನಿ, ಅಡ್ಡಡ್ಡನ್ನು ಉಳುಮೆ ಮಾಡಿಸಿದ್ದೀನಿ. ಏಕೆಂದರೆ ನಾನು ಏನೇನು ಭೂಮಿಗೆ ಹರಡಿರ್ತೀನಿ ಅದು ಅರ್ಧ ಕರಗಿರುತ್ತೆ, ಇನ್ನು ಅರ್ಧ ಹಾಗೆ ಇರುತ್ತದೆ. ಅದನ್ನು 2-3 ಪೀಸ್ ಮಾಡಿ ಭೂಮಿ ಒಳಗೆ ಸೇರುತ್ತದೆ. ಆ ಕಾರಣದಿಂದ ಒಂದು 2 ಸಲನಾರು ಉಳುಮೆ ಮಾಡಿಸಿದ್ರೆ ಸೂಕ್ತ. ಮತ್ತು ಸಾಯಿಲ್ಲು ಲೂಸ್ ಆಗುತ್ತದೆ, ಇದರಿಂದ ಬೇರಿಗೆ ಗಾಳಿ ಚೆನ್ನಾಗಿ ಆಡುತ್ತದೆ. ಆಮೇಲೆ ತೋಟನೂ ಒಂದು ಸ್ವಲ್ಪ ನೋಡೋಕ್ಕೆ ಕ್ಲೀನಾಗಿ ಇರುತ್ತದೆ. ಅದರ ಜೊತೆಗೆ ನೀರು ಬೇಗ ಹೀರಿಕೊಳ್ಳುತ್ತದೆ. ಎಷ್ಟೇ ಮಳೆ ಬಂದರೂ ನೀರು ಹೊರಕ್ಕೆ ಹೋಗಲ್ಲ, ಸ್ವಲ್ಪ ಭೂಮಿ ಹೀರುತ್ತದೆ. ಈ ಕಾರಣದಿಂದ 2 ಸಲ ಟ್ಯಾಕ್ಟ್ರಿಯಲ್ಲಿ ಉಳುಮೆ ಮಾಡಿಸಿದರೆ ಸೂಕ್ತ. ಆ ಕಾರಣದಿಂದ ಟ್ಯಾಕ್ಟ್ರಿಯಲ್ಲಿ ಉಳುಮೆ ಮಾಡಿಸಿದೆ. ಅದಾದ ನಂತರ ಗಿಡದ ಸುತ್ತ ಒಂದು ಸ್ವಲ್ಪ ಹುಲ್ಲು ಕಸ ಕಡ್ಡಿ ಎಲ್ಲ ಉಳಿದಿತ್ತು, ಅದನ್ನು ಲೇಬರ್ಸ್ ಮುಖಾಂತರ ಕ್ಲೀನಾಗಿ ಎಲ್ಲ ಬುಡ ಸುತ್ತ ಕೆತ್ತಿಸಿದ್ದೀನಿ. ನಂತರ ನಾನು ಏನು ಮಾಡ್ತೀನಿ ಅಂದರೆ ಕೆಮಿಕಲ್ ಗೊಬ್ಬರ ಒಂದು ಸ್ವಲ್ಪ ಹಾಕ್ತೀನಿ ಸ್ನೇಹಿತರೆ. ನೀವು ಕೆಮಿಕಲ್ ಗೊಬ್ಬರ ಹಾಕ್ತೀರಿ ಅಂದರೆ ಹಾಕ್ರಿ, ಇಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ತೀರಿ ಅಂದರೆ ಕೊಟ್ಟಿಗೆ ಗೊಬ್ಬರ ಹಾಕ್ರಿ. ಇಷ್ಟು ನೀವು ಮುಂಗಾರು ಮಳೆ ಹುಟ್ಟಿದಾಗ ಕೆಲಸ ನೀವು ತೋಟಕ್ಕೆ ಮಾಡಿಸಿದಾಗ ನಿಮ್ಮ ತೋಟ ಬೇಗ ಅಭಿವೃದ್ಧಿ ಆಗುತ್ತದೆ ಮತ್ತು ತೋಟನೂ ಆರೋಗ್ಯವಾಗಿರುತ್ತದೆ, ಹೆಚ್ಚು ಇಳುವರಿನೂ ಬರುತ್ತದೆ